ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹೋ, ಎಲ್ಲಿ ಹೋಗಿದ್ರು ಇವತ್ತು? ಏಕೆ? ಸುಮ್ಮನೆ ಕೇಳದೆ ಕಣೋ. ಎಷ್ಟು ಟ್ರಿಪ್ ಕೊಡದೆ? ಯಾವ್ಯಾವ ಥರ ಕಸ್ಟಮರ್ ಸಿಕ್ಕಿದ್ರು? ಅದೆಲ್ಲ ಯಾಕೀಗ? ನಾನು ಡೀಟೇಲ್ಸ್ ಎಲ್ಲ ಇಟ್ಕೊಂಡಿರೋಕ್ಕಾಗುತ್ತಾ? ಅದ್ ಹಾಗಲ್ಲ ಸಮರ್, ನೀನ್ ಈಗ ತಾನೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ. ಪ್ರತಿದಿನ ನಿನ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರೆ ನಮಗೂ ಕೇಳೋಣ ಅನ್ಸತ್ತಪ್ಪ. ತಾತ ಬೇರೆಯವ್ರಿಗೆ ಮಾತಾಡಕ್ ಬಿಡದೆ ಅಪರೂಪ ಅಂತದ್ರಲ್ಲಿ ಅವ್ರಾಗವ್ರೆ ಕೇಳ್ತಿದಾರೆ. ಹೇಗೆದು ಬಿತ್ತು? ಏನಂದೆ? ನಾನು ಬೇರೆಯವ್ರಿಗೆ ಮಾತಾಡೋದಕ್ಕೆ ಬಿಡೋದೇ ಅಪರೂಪನ. ಅಯ್ಯೋ ತಾತ, ಫ್ಲೋನಲ್ಲಿ ಹೇಳ್ಬಿಟ್ಟೆ, ಸಾರಿ. ಸಮರ್, ನೀನ್ ಹೇಳೋ, ಇವತ್ತು ಹೇಗಿತ್ತು ಕೆಲ್ಸ? ನಾನಿವತ್ತು ಬೇರೆ ಬೇರೆ ಕಸ್ಟಮರ್ಸ್ನ ಅಟೆಂಡ್ ಮಾಡೋದಿರಲಿಲ್ಲ. ಒಂದು ಮನೆಗೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ. ಆ ಮನೇಲೇನೋ ಫಂಕ್ಷನ್ ಅಂತೆ, ಅದು ಮುಗಿಯೋರ್ಗೂ ನಾನೆಲ್ಲ ಕೆಲಸ ಮಾಡಬೇಕು. ಹೌದಾ? ಹಾಗೆಲ್ಲ ಮಾಡಬಹುದೇನೋ? ಎಲ್ಲಿದೆ ಮನೆ? ಬನಶಂಕರಿ. ಬನಶಂಕರಿ ಇಲ್ಲ, ಅಲ್ಲೆಲ್ಲಿ? ಅಯ್ಯ, ತಲೆ ತಿನ್ಬಿಡಿ ತಾತ. ನಿಮ್ಮ ಸೊಸೆ ಮನೆಗೆ ಹಾಕಿದಾರೆ ನನ್ನ. ಸಮರ್, ಏನ್ ಹೇಳ್ತಿದ್ಯಾ? ಹೌದು, ಅಲ್ಲಿಯ ವೈನ್ ಮದುವೆ ಮುಗಿಯೋವರೆಗೂ ನಾನೇ ಸರ್ವಿಸ್ ಕೊಡ್ಬೇಕಂತೆ. ಇವತ್ತು ನಿಮ್ಮ ಅತ್ತನ ಕರ್ಕೊಂಡು ಹೋಗಿದ್ದೆ. ಓ, ಅದಕ್ಕೇನೋ ಸಾಹೇಬ್ರು ಖುಷಿನಲ್ಲಿ ಬಂದಿದ್ದು. ಬಾಸು, ನಾನೆಲ್ಲ ಕೇಳಿಸ್ಕೊಂಡೆ. ನಮ್ಮ ಹತ್ರ ಹೋಗ್ಬಿಡಿ ಅಂತ ಹೇಳಿ ಈಗ ನೀನೇ ಎಲ್ರಿಗಿಂತ ಮುಂಚೆ ಹೋಗಿ ಕೂತಿದ್ಯಾ? ನಾನೇನು ಇಷ್ಟಪಟ್ಟು ಹೋಗಲಿಲ್ಲ. ನಮ್ಮ ಬಾಸ್ ನನ್ನನ್ನು ಅಲ್ಲಿಗೆ ಹಾಕಿರೋದು. ಈಗ ತಾನೇ ಜಾಯ್ನ್ ಆಗಿರೋದಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಹೋಗ್ಲಿ ಬಿಡು, ನೀನು ಅವಳಿಗೇನು ಸಮಜಾಯಿಷಿ ಕೊಡೋದು? ಏ ಸಮರ್ಥ, ನೀನು ಮದುವೆ ಮನೆಯಲ್ಲಿ ಇರ್ತೀಯ ಅಂತಂದ್ಮೇಲೆ ನಾನಿಲ್ದೆ ಇರೋಕ್ಕಾಗತ್ತಾ? ನಾನು ಹಾಜರ್. ನನ್ನ ಗಂಡ ಅಲ್ಲೇ ಓಡಾಡ್ತಾರೆ ಅಂದ್ರೆ ನಾನು ಹೋಗೋದೆ ತಾತ. ಯಾರು ಹೋದ್ರು ಬಿಟ್ರು ನಾನಂತೂ ಹೋಗ್ತಿದ್ದೆ. ನಿಮ್ಗೆಲ್ಲ ಏನಾಗಿದೆ? ಆ ವೈನ್ ಮದುವೆಗೆ ಹಿಂಗೆಲ್ಲ ಕುಣ್ಕೊಂಡು ಹೋಗ್ತಿದ್ದೀರಲ್ಲ. ಅದೆಲ್ಲ ಬಿಡು, ಈಗ ಗಿಫ್ಟಿಗೆ ದುಡ್ಡು ಕೊಡು. ತಗೋ. 5 ಜನ ಬಂದು ಊಟ ಮಾಡ್ಕೊಂಡು ಹೋದ್ರು ಅಂತ ಆಡ್ಕೊಳ್ಳೋದು ನಾವು. 1,000 ರೂಪಾಯಿನೇ ಇರಲಿ. ಎಲ್ಲಿ ನೋಡಿದ್ರು ತುಳಸಿ ತುಳಸಿ ತುಳಸಿ. ನನ್ನ ಕಣ್ಣು ಮುಂದೆನೆ ನನ್ನ ಕೈ ಮೀರಿ ಬೆಳೀತಿದ್ದಾಳೆ, ಎಲ್ಲದರಲ್ಲೂ ಗೆಲ್ತಿದ್ದಾಳೆ. ನಾನು ಕಟ್ಟಿದ ಸಾಮ್ರಾಜ್ಯನ ನನ್ನ ಕಣ್ಣು ಮುಂದೆನೆ ಕೆಡವಿ ಬೀಳಿಸ್ತಿದ್ದಾಳೆ. ಎಲ್ಲರನ್ನೂ ತನ್ನ ವಶ ಮಾಡ್ಕೊಳ್ತಿದ್ದಾಳೆ. ಆ ಕಡೆ ಆ ಜನಾರ್ದನ್ನು ಕೈ ಕೊಟ್ಟಿದ್ದಾನೆ. ಇಲ್ಲ, ಸುಮ್ಮನಿರಬಾರ್ದು. ಈ ಮದುವೆ ಆಗಿ ಅವಳು ಅಭಿ ಕಣ್ಣಲ್ಲೂ ಗ್ರೇಟ್ ಅನ್ಸ್ಕೊಂಡ್ಬಿಟ್ರೆ ನನ್ನ ಕತೆ ಮುಗೀತು ಅಷ್ಟೆ. ಹಾಗಾಗೋದಕ್ಕೆ ಬಿಡಬಾರ್ದು, ಬಿಡಬಾರ್ದು. ಎಸ್, ಈ ಮದುವೆ ಅದ್ಯಾಕೆ ಮುರಿದು ಬೀಳಲ್ಲ ಅಂತ ನಾನು ನೋಡ್ತೀನಿ. ತಾತ, ನೀವು ಹೇಳಿದ ಬಟ್ಟೆ ಎಲ್ಲ ಇಲ್ಲಿಟ್ಟಿದ್ದೀನಿ. ಆಮೇಲೆ ನಿಮ್ಮ ಪೌಡ್ರು ಬಾಚಣಿಗೆ ಅದೆಲ್ಲ ಈ ಸೈಡ್ ಜಿಪ್ಪಲ್ಲಿದೆ. ಪಾಚಣ್ಗೆನಾ? ತಾತಂಗ? ಯಾವ ಖುಷಿಗೆ? ತೋರಣ ಕಟ್ಟೋದಕ್ಕೆ. ಹೋಗ್ಲಾಡಿ, ಹುಷಾರು. ಆಮೇಲೆ ಇವಳು ಅದನ್ನೂ ಮಾರಿ ದುಡ್ಡು ಮಾಡ್ಕೊಂಡು ಬಿಡ್ತಾಳೆ. ತಾತ, ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ಅಯ್ಯ, ಏನ್ ತಾತ ಎಲ್ಲ ಮಾಮೂಲಿ ಕುರ್ತಾನೆ ಇದೆ, ಯಾವ್ದೋ ಬ್ರಾಂಡೆಡ್ ಇಲ್ವಾ? ಯಾಕೆ? ನಾನೇ ಇದ್ದೀನಲ್ಲ. ನನಗೆ ಯಾವುದು ಬ್ರ್ಯಾಂಡೆಡ್ ಬಟ್ಟೆಗಳು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಾನು ಹಾಕ್ಕೊಂಡ್ರೆ ಅದೇ ಒಂದು ಬ್ರ್ಯಾಂಡ್ ಬಟ್ಟೆ ಆಗಿಬಿಡುತ್ತೆ. ಹೌದೌದು, ಇದಕ್ಕೇನ್ ಕಮ್ಮಿ ಇಲ್ಲ.
ಇದೇನಿದು ಎಲ್ಲ ಹಳೆ ಬಟ್ಟೆನ ಇಟ್ಟಿದ್ಯಾ? ಕಾರಣ ಇದೆ ರೀ, ನಾವ್ ಎಷ್ಟೇ ಒಳ್ಳೆ ಬಟ್ಟೆ ಹಾಕೊಂಡೋದ್ರು ಅವರೇ ನಮ್ಮನ್ ಕೊಂಡಾಡಲ್ಲ. ಯಾಕಂದ್ರೆ ಅವರು ನಮ್ಗಿಂತ 10 ಪಟ್ಟು ಚೆನ್ನಾಗಿರೋ ಬಟ್ಟೆನ ಹಾಕೊಂಡಿರ್ತಾರೆ. ಅದಕ್ಕೆ ನಾವ್ ಈ ಬಟ್ಟೆ ತಗೊಂಡ್ ಹೋದ್ರೆ ಮದ್ವೆಗೆ ಇಂಥ ಬಟ್ಟೆ ಹಾಕೊಳ್ತೇವೆ ಅಂತ ಹೇಳಿ ನಂಗೊಂದಷ್ಟು ಒಳ್ಳೆ ರೇಷ್ಮೆ ಸೀರೆ, ನಿಮಗ್ ಒಳ್ಳೆ ಬಟ್ಟೆನೂ ಕೊಡ್ತಾರೆ. ಓ ಸಪ್ಪ, ಹೇಗಿದೆ ನನ್ನ ಐಡಿಯಾ? ಯಪ್ಪ ನೀನ್ ಬದಲಾಗಲ್ಲ ಕಣೆ, ಈ ಶೋಕಿ ಎಲ್ಲ ಬೇಕಾ? ಅಣ್ಣ ನಿಂಗಂತೂ ಏನು ಗೊತ್ತಾಗಲ್ಲ, ನಮಗ್ ತಗೊಳಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಹೀಗೇನಾದ್ರೂ ಪ್ಲಾನ್ ಮಾಡಿ ದಕ್ಸ್ಕೋಬೇಕು. ಅದಕ್ಕೆ ನೀವು ಹೀಗೆ ಮಾಡಿ. ಸಂಧ್ಯಾ, ನಂಗೆ ಮತ್ತೊಬ್ರು ಕೊಡೋ ವಸ್ತು ಮೇಲೆ ಆಸಕ್ತಿ ಇಲ್ಲ, ನನ್ನ ಹತ್ರ ಇರೋದೇ ಸಾಕು. ಹೇ, ನಿನ್ನ ಬುದ್ಧಿನಲ್ಲಿ ಉಗುರಷ್ಟಾದರೂ ಅವಳಿಗಿದ್ದಿದ್ರೆ ಇಷ್ಟೊತ್ತಿಗೆ ಅವಳು ಉದ್ಧಾರ ಆಗಿರೋಳು. ರೇ, ಅಲ್ಲಿ ಹೋದ್ಮೇಲೆ ಏನಾದ್ರು ನಿನ್ನ ಹಳೆ ಚಾಳಿ ತೆಗೆದಿಯೋ, ಸುತ್ತಮುತ್ತ ಜನ ಇದ್ದಾರೆ ಅನ್ನೋದನ್ನು ಮರೆತು ನಿನ್ನ ಮರ್ಯಾದೆ ತೆಗಿಬೇಕಾಗತ್ತೆ. ಹುಷಾರು. ಹಾಗೆ ಮಾಡಿ ತಾತ, ಸ್ವಲ್ಪನೂ ಮನ ಮರ್ಯಾದೆ ಇಲ್ಲ ನೋಡು. ಒಳ್ಳೆ ಮಾತಲ್ಲಿ ಇರೋದ್ರಲ್ಲಿ ಒಳ್ಳೆ ಬಟ್ಟೆ ತಗೊಬಂದ್ರೆ ಸರಿ, ಇಲ್ಲ ನೀನ್ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಅಣ್ಣ, ಏನಿನ್ ಪ್ರಾಬ್ಲಮ್? ನೀನೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಎಲ್ಲರೂ ಹೇಳಿದ ಅರ್ಥ ಆಯ್ತಾ? ಹೊಸ ಬಟ್ಟೆ ಎತ್ತಿಟ್ಕೋ. ಹುಚ್ಚನ್ ಮದ್ವೆಲಿ ಉಂಡೋನೆ ಜಾಣ ಅನ್ನೋ ಗಾದೆ ಯಾಕೆ ಹುಡ್ಕೊಳ್ತು ಅಂತಾನೆ ಗೊತ್ತಿಲ್ಲ ಇವುಗಳಿಗೆ. ಹುಚ್ಚನ್ ಮದ್ವೆ ಏನು, ಶ್ರೀಮಂತ ಹುಚ್ಚರ್ ಸಂತೆ ಅದು. ಅಲ್ಲಿ ಪಾಲಿಗೆ ಬಂದಿದ್ ಎಲ್ಲವೂ ಪಂಚಾಮೃತವೇ. ಚಪ್ರಕ್ಕೆ ಕಂಬ ನಡೆಸಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಪೂರ್ತಿ ಚಪ್ರ ಕಂಪ್ಲೀಟ್ ಮಾಡೋದಕ್ಕೆ ಹೇಳಿದ್ದೀನಿ. ಪರವಾಗಿಲ್ಲ ಮಹೇಶ, ಕೊಡಿ. ಮುಂಚೆ ಎಲ್ಲ ಮದುವೆ ಅಂದರೆ ಎಷ್ಟು ದಿನ ಸಂಭ್ರಮ ಇರೋದು, ಮನೆ ತುಂಬ ಜನನೂ ಇರೋರು. ಈಗೆಲ್ಲ ಸೀದಾ ಛತ್ರಕ್ಕೆ ಬರ್ತಾರೆ. ಅರೆ ರೇ 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 ದತ್ತ, ಬನ್ನಿ 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 ಬನ್ನಿ, ನಿಮಗೆ ಕಾಯ್ತಾ ಇದ್ದೆ. ನಮ್ಮದೇಪ್ಪ, ನಮ್ಮದೇ. ಅಲ್ಲ, ನಾನು ಊರಿಗೆ ಮುಂಚೆ ಬಂದು ಚಪ್ರ ಕಟ್ಲ, ಇಲ್ಲ ರಂಗೋಲಿ ಬಿಡಿಸ್ಲ? ಏನು ಬೇಡ, ನೀವು ಇದ್ದು ನಮಗೆ ಗೈಡ್ ಮಾಡ್ಬೇಕಷ್ಟೆ. ಮಹೇಶ, ಇದು ನಮ್ಮ ತುಳಸಿಯವರ ಮಾವ ದತ್ತ. ಆಮೇಲೆ ಇದು ನಮ್ಮ ಸಮರ್ಥನ ಹೆಂಡತಿ ಸಿರಿ ಅಂತ, ತುಳಸಿಯವರ ಸೊಸೆ. ದತ್ತ ನನ್ನ ಬೆಸ್ಟ್ ಫ್ರೆಂಡ್, ಗೈಡ್ ಎಲ್ಲ. ದತ್ತ, ಇದು ಯಾರು ಗೊತ್ತಾಯ್ತಾ? ಹ್ಞೂ, ನಮ್ಮನೆ ತುಳಸಿ ಪೂಜೆಗೆ ಕರ್ಕೊಂಡು ಬಂದಿದ್ಯಲ್ಲ ಇವನ್ನ. ಮಹೇಶ ಈಗ ಹುಷಾರಾಗಿದ್ದಾನೆ ಅಂತ ತುಳಸಿ ಹೇಳಿದ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.